रखा है। अल्लाह हमने खाया पिया और यहाँ आए, अल्लाह तेरा शुक्र बजा लाते हैं। ಜನರಿಗೆ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಏನು ವಿಶೇಷ ಮತ್ತೆ ಇವತ್ತು ಪ್ರಾರ್ಥನೆಯಲ್ಲಿ ಏನು ಬೇಡ್ಕೊಟ್ರಿ ಸರ್ ರಾಜ್ಯ ಮತ್ತೆ ದೇಶ? ಇವತ್ತು ರಂಜಾನ್ ಹಬ್ಬ ಅಂದ್ರೆ 30 ದಿನ ಉಪವಾಸ ಇರ್ತೀವಿ. ರಂಜಾನ್ ಹಬ್ಬ ಅಂದ್ರೆ ನಮ್ಮ ಮುಸಲ್ಮಾನಿಗೆ ಎರಡೇ ಹಬ್ಬ ದೊಡ್ಡ ಬರೋದು, ರಂಜಾನ್ ಹಬ್ಬ ಒಂದು ಬಕ್ರೀದ್ ಹಬ್ಬ. ಹಾಗಾಗಿ ಇವತ್ತು ನಮ್ಮ ದೊಡ್ಡ ಹಬ್ಬ. ನಿನ್ನೆ ಹಿಂದೂ ಧರ್ಮದಲ್ಲಿ ನೆನ್ನೆ ಯುಗಾದಿ ಹಬ್ಬ, ಅದನ್ನು ಹೊಸ ವರ್ಷ, ಅದನ್ನು ಶುಭಾಶಯನ ಕೋರಿದ್ದೀವಿ. ಇವತ್ತು ಇಷ್ಟೇ ನಮ್ಮ ಗುರುಗಳು ನೀವು ಕೇಳಿಸ್ಕೊಂಡಿರ್ಬೋದು, ನಮ್ಮ ಗುರುಗಳು ಪ್ರಾರ್ಥನೆ ಮಾಡೋದ್ರಿಂದ ನಾವು ದುವಾ ಮಾಡ್ತೀವಿ. ದುವಾ ಮಾಡಿದ್ಮೇಲೆ ಇಷ್ಟೇ ಕೇಳ್ಕೊಂಡಿದ್ದೆ, ನಮ್ಮ ಇಂಡಿಯಾದಲ್ಲಿ ನಾವು ಹಿಂದೂ ಮುಸಲ್ಮಾನ್ ಸಿಖ್ ಇಸಾಯಿ ಎಲ್ಲ ಅಣ್ಣ ತಮ್ಮನಿರಂಗೆ ಪ್ರೀತಿಯಿಂದ ಮಾಡಬೇಕಂತ ಮನೆ ಗುರುಗಳು ಅವ್ರ ದುವಾದಲ್ಲಿ ಕೇಳ್ಕೊಂಡೋದ್ರ ಜೊತೆಯಲ್ಲಿ ನಮ್ಮ ಮನೆ ಮುಖ್ಯಮಂತ್ರಿಗಳು ಪ್ರತಿ ವರ್ಷ ನಮಾಜ್ಗೆ ಮುಖ್ಯಮಂತ್ರಿಗಳು ಬರ್ತಾಯಿದ್ರು. ಆರೋಗ್ಯ ಸರಿ ಇಲ್ಲದ ಕಾರಣಕ್ಕೆ ಅವ್ರು ಬರೋಕ್ಕೆ ಸಾಧ್ಯ ಆಗಿಲ್ಲ. 9:35ಗೆ ಫೋನ್ ಮಾಡಿ ಅವ್ರ ಹಬ್ಬದ ಶುಭಾಶಯನ ಕೊಟ್ಟು ನಾನು ಬರೋಕ್ಕೆ ಸಾಧ್ಯ ಆಗಿಲ್ಲ ಕಣ, ನನ್ನ ಕಡೆಯಿಂದ ಅವ್ರಿಗೆಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯನ ಹೇಳು ಅಂತ ಹೇಳಿದರು. ಅವ್ರ ಕಡೆಯಿಂದ ನಾನು ಶುಭಾಶಯನ ಹೇಳಿದ್ದೀನಿ. ಅದ್ರ ಜೊತೆಯಲ್ಲಿ ಗುರುಗಳು ಇವತ್ತು ಸ್ಪೆಷಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ, ಭಗವಂತ ಅವ್ರು ಆಯಿಸ್ಕೊಳ್ಳಿ, ಆರೋಗ್ಯ ಕೊಡಲಿ ಅಂತ ನಮ್ಮ ಗುರುಗಳು ಅವ್ರನ್ನ ಪ್ರಾರ್ಥನೆ ಮಾಡಿದ್ದಾರೆ. ಸರ್ ತಾವು ಕೂಡ ವಿಶೇಷವಾಗಿ ಕೈಯಲ್ಲಿ ಕಪ್ಪು ಪಟ್ಟಿಯನ್ನು ಧರಿಸಿದ್ದೀರಾ, ಎಲ್ಲರೂ ಕೂಡ ಇವತ್ತು ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದಾರೆ. ಏನಿದೆ ಇವತ್ತು ಎಲ್ಲ ಇಡೀ ದೇಶದಲ್ಲಿ ಇವತ್ತು ನಮ್ಮ ಗುರುಗಳು ಅಂತಾರೆ, ಮುಫ್ತಿಗಳು ಎಲ್ಲ ನಮಗೆ ಕಪ್ಪು ಬಟ್ಟೆ ಕಟ್ಕೊಂಡು ಪೀಸ್ ಪ್ರೊಟೆಕ್ಷನ್ ಕಾರ್ಡ್ ಏನು ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಬರ್ತಾ ಇದೆ ಅದು ತರಬಾರದು ಅಂತ ಎಲ್ಲ ಕಡೆ ಪೀಸ್ ಪ್ರೊಟೆಕ್ಷನ್ ಇಡೀ ದೇಶದಲ್ಲಿ ಪೀಸ್ ಪ್ರೊಟೆಕ್ಷನ್. ವಕ್ಫ್ ಆಕ್ಟ್ ಇವತ್ತು ಬಂದಿಲ್ಲ, ವಕ್ಫ್ ಆಕ್ಟ್ ಬ್ರಿಟಿಷ್ ಕಾಲದಲ್ಲಿ ಬಂದಿದೆ. ಈ ಬಿಲ್ ತರಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಬೇಡಿಕೆ. ಓಕೆ, ಅಂದ್ರೆ ಯಾವ ತರ ಕೇಂದ್ರ ಸರ್ಕಾರಕ್ಕೆ ರಾಜ್ಯದಿಂದ ಏನಾದರೂ ಈ ಬಿಲ್ ಸಂಬಂಧಪಟ್ಟಂತೆ ತಾವು ಮನವಿ ಇಲ್ಲ, ಈಗ ನಮ್ಮ ರಾಜ್ಯ ಸರ್ಕಾರದಿಂದ ನಾವು ತೀರ್ಮಾನ ತಗೊಂಡಿದ್ದೀವಿ. ಇದಕ್ಕೆ ನಮ್ಮ ಬೆಂಬಲ ಇಲ್ಲ ಅಂತ ಹೋದ ಸಭೆಯಲ್ಲೆಲ್ಲ ನಾವು ತೀರ್ಮಾನ ತಗೊಂಡಿದ್ದೀವಿ. हमारे चाहते आपके चाहते कर्नाटक के चीफ मिनिस्टर जनाब सिद्धरामैया साहब शरीक होते थे। इस बार उनकी तबीयत नासाब होने की वजह से वो नहीं आ सकते। अभी 9-30 तारीख को फोन करके मेरे को ईद की मुबारकबाद देते हुए आप लोगों को भी उनकी दिल की गहराई से ईद मुबारक देने के लिए उन्होंने कहा है। उनकी तरफ से मैं आप सबको ईद मुबारक देता हूँ। आप लोग को सब मैं ईद मुबारक मैं देता हूँ। उसके साथ साथ में मैं हमारे यस कॉर्पोरेटर जनाब अपोलो चंद्रशेखर साहब का मैं दिल की गहराई से उनका शुक्रिया अदा करता हूँ, क्योंकि क्लीननेस हमेशा हर एक बकरीद होने दो, रमज़ान होने दो, वो साफ बाकी साफी का जो